ಹೆಲೋ ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಇವತ್ತಿನ ಈ ವಿಡಿಯೋದಲ್ಲಿ ನನ್ನ ಮೋಸ್ಟ್ ಫೇವ್ರೆಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಆ ಪ್ಲೇಸ್ನ ಒಂದು ವ್ಯೂ ನಿಮಗೂ ಕೂಡ ತೋರಿಸುವ ಅಂತೇಳಿ ಅಂದ್ಕೊಂಡಿದ್ದೀನಿ. ಬನ್ನಿ ಹಾಗಾದರೆ ಮತ್ತಿನ್ಯಾಕೆ ತಡ ಮಾಡೋದು ಅಲ್ವಾ? ನನ್ನ ಜೊತೆ ನೀವು ಕೂಡ ನನ್ನ ಮೋಸ್ಟ್ ಫೇವ್ರೆಟ್ ಪ್ಲೇಸ್ನ ವ್ಯೂ ಮಾಡಿ. ಇವತ್ತಿನ ಈ ನಮ್ಮ ಜರ್ನಿಯಲ್ಲಿ ಯಾರೆಲ್ಲ ಜೊತೆಗಿದ್ದೀವಿ ಅಂತ ಹೇಳಿದರೆ, ನಾನು, ನನ್ನ ಹಸ್ಬೆಂಡ್, ಹಾಗೆ ನನ್ನ ಮಗಳು, ನನ್ನ ಅಮ್ಮ, ಹಾಗೆ ನಮ್ಮ ಜೊತೆಯಾದವರು ಗಣೇಶಣ್ಣ ಹಾಗೂ ನಾಗೇಶಣ್ಣ. ನಾಗೇಶಣ್ಣ ಪ್ರತಿ ಸರ್ತಿಯೂ ಹೇಳ್ತಾ ಇದ್ದರು ಒಮ್ಮೆ ಘಟ್ಟದಾಚೆ ಹೋಗಿ ಬರುವ ಅಂಥೇಳಿ. ಹಾಗಾಗಿ ಇವತ್ತು ಫ್ರೀ ಮಾಡಿಕೊಂಡು ನಾವೆಲ್ಲರೂ ಜೊತೆಯಾಗಿ ಹೊರಟಿದ್ದೀವಿ. ಹೊರಡುವಾಗ ಬೆಳಗ್ಗೆ ಸ್ವಲ್ಪ ಬೇಗನೆ ಹೊರಟ್ವಿ, ಹಾಗಾಗಿ ಲೈಟಾಗಿ ಹಸಿವಾಗ್ತಿತ್ತು. ಹಾಗಾಗಿ ಬೆಳ್ತಂಗಡಿಯಲ್ಲಿರುವಂತಹ ನಮ್ಮ ರೆಗ್ಯುಲರ್ ಹೋಟೆಲಿಗೆ ಹೋಗಿ ಟಿಫನ್ ಮುಗಿಸಿದ್ವಿ. ನನ್ನ ಮಗಳು ಮಾತ್ರ ತುಂಬಾ ಡಲ್ ಆಗಿದ್ಲು. ಯಾಕೆ ಅಂತ ಗೊತ್ತಿಲ್ಲ. ಟಿಫನ್ ಮಾಡುವಾಗ ಕೂಡ ನನಗೆ ಬೇಡ ಅಂತಲೇ ಹೇಳ್ತಿದ್ಲು. ಆದರೂ ಕೂಡ ಒತ್ತಾಯದಿಂದ ಸ್ವಲ್ಪ ಟಿಫನ್ ಮಾಡಿಸಿ ಅಲ್ಲಿಂದ ನಾವು ನಮ್ಮ ಜರ್ನಿನ ಪುನಃ ಸ್ಟಾರ್ಟ್ ಮಾಡಿದ್ವಿ. ನಾನು ಪ್ರತಿ ಸರ್ತಿ ಮೂಡಿಗೆರೆ ಹೋಗುವಾಗ ಕೂಡ ತುಂಬ ಖುಷಿಯಿಂದ ಹೋಗ್ತೇನೆ. ನನ್ನ ತವರೂರಿಗೆ ಹೋಗೋದು ಅಂದರೆ ಏನೋ ಒಂಥರ ಖುಷಿ. ಹಾಗೆಯೇ ಪ್ರತಿಯೊಂದು ಹೆಣ್ಣು ಮಕ್ಕಳಿಗೂ ಕೂಡ ಹಾಗೆಯೇ ಅಲ್ವಾ, ತನ್ನ ತವರೂರಿಗೆ ಹೋಗೋದಂದರೆ ತುಂಬ ಖುಷಿ ಕೊಡುವಂಥ ವಿಷಯ. ಹಾಗೆ ನಾನು ಮೂಡಿಗೆರೆಗೆ ಹೋಗೋದು ಅಂತ ಹೇಳಿದರೆ ಒಂದು ದಿವಸ ಮುಂಚೆಯೇ ಎಲ್ಲ ಪ್ರಿಪ್ರೇಷನ್ ಕೂಡ ಮಾಡಿಕೊಂಡಿರ್ತೇನೆ. ಬಾಕಿ ಎಲ್ಲಿ ಹೋಗೋದಾದರೂ ಕೂಡ ನಾನು ಅಷ್ಟು ತಯಾರಿ ಮಾಡ್ಕೊಳ್ಳೋದಿಲ್ಲ. ಆದರೆ ಮೂಡಿಗೆರೆ ಹೋಗೋದಂದರೆ ಉಂಟಲ್ಲ, ತುಂಬ ಖುಷಿಯಿಂದನೇ ಪ್ರಿಪ್ರೇಷನ್ ಮಾಡ್ಕೊಂಡಿರ್ತೇನೆ. ಯಾವಾಗ ಬೆಳಗ್ಗೆ ಆಗ್ತದಪ್ಪ, ಯಾವಾಗೊಮ್ಮೆ ಹೊರಡ್ತೇವಪ್ಪ ಅಂತ ಅನಿಸ್ಲಿಕ್ಕೆ ಕೂಡ ಶುರುವಾಗಿರುತ್ತೆ. ಹಾಗೆಯೇ ಇವತ್ತು ಕೂಡ ನೋಡಿ, ಬೆಳಗ್ಗೆ ಬೇಗ ಎದ್ದು ನಾವು ಮೂಡಿಗೆರೆ ಸೈಡ್ ಹೊರಟಿದ್ದೇವೆ. ಯಾಕಂದರೆ ನಮಗೆ ಈವ್ನಿಂಗ್ ಪುನಃ ವಾಪಸ್ ಬರಬೇಕಲ್ವ. ಹಾಗಾಗಿ ಹಾಲ್ಟ್ ಆಗೋದಾದರೆ ತೊಂದರೆ ಇಲ್ಲ, ಹೋಗಿ ಸ್ವಲ್ಪ ತಡವಾಗಿ ಆರಾಮಾಗಿ ಹೋಗಿ ಬರ್ಬೋದು. ಆದರೆ ಇದು ನಮಗೆ ಈವ್ನಿಂಗ್ ಪುನಃ ರಿಟರ್ನ್ ಆಗಬೇಕಾದ್ರಿಂದ ನಾವು ಬೇಗನೆ ಹೊರಟಿದ್ದೇವೆ. ಹಾಗೆ ನೋಡಿ, ಇಲ್ಲಿ ಚಾರ್ಮಾಡಿಯಲ್ಲಿ ಜರ್ನಿ ಮಾಡೋದಂದರೆ ಉಂಟಲ್ಲ, ನನಗಂತೂ ತುಂಬಾ ಇಷ್ಟ. ನಾನು ಚಿಕ್ಕವಳಿದ್ದಾಗ ಚಾರ್ಮಾಡಿ ಅಂತ ಹೇಳಿದ್ರೇ ಒಂದು ಭಯ ಆಗ್ತಿತ್ತು, ಯಾಕಂದರೆ ವಾಮಿಟ್ ಆಗ್ತದೆ ಅಂತೇಳಿ. ಆದರೆ ಈಗ ಉಂಟಲ್ಲ, ನನಗೆ ಚಾರ್ಮಾಡಿಯಲ್ಲಿ ಹೋಗೋದಂದ್ರೇ ಒಂದು ಖುಷಿ ಆಗ್ತದೆ. ಪ್ರತಿ ಸರ್ತಿ ನೀವು ಚಾರ್ಮಾಡಿಯಲ್ಲಿ ಹೋಗುವಾಗ ಹೊಸತೇನೋ ಕಂಡಾಗೆ ಆಗ್ತದೆ. ನಮಗೆ ಇಷ್ಟು ವರ್ಷದಿಂದ ಜರ್ನಿ ಮಾಡ್ತಿದ್ದೇವಲ್ಲ, ಆದರೂ ಕೂಡ ನನಗೆ ಚಾರ್ಮಾಡಿ ಘಾಟ್ ಒಂದು ಬೋರ್ ಅಂತ ಅನಿಸುವುದೇ ಇಲ್ಲ. ನಮ್ಮ ಈ ಬ್ಯುಸಿ ಶೆಡ್ಯೂಲ್ನಲ್ಲಿ ನಮಗೆ ಈ ವರ್ಕ್ ಪ್ರೆಷರ್ ಜಾಸ್ತಿ ಆದಾಗ ಮೈಂಡ್ಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಬೇಕು ಅಂತ ಅನಿಸಿದಾಗ ಒಮ್ಮೆ ಹಾಗೆಯೇ ಚಾರ್ಮಾಡಿಯಲ್ಲಿ ಒಂದು ಟ್ರಿಪ್ ಬಂದು ಹೋಗಿ ನೋಡಿ, ನಿಮ್ಮ ಮೈಂಡ್ಗೆ ಎಷ್ಟು ರಿಲೀಫ್ ಸಿಗ್ತದೆ ಅಂತೇಳಿ. ನನಗಂತೂ ಇಲ್ಲಿ ಬರುವಾಗ ಪ್ರತಿ ಸರ್ತಿಯೂ ಕೂಡ ಏನೋ ಒಂದು ಹೊಸ ಅನುಭವ ಆದಾಗೆ ಆಗ್ತದೆ. ನಾನು ಕೂಡ ಇವತ್ತುಂಟಲ್ಲ ಒಂದು ಒಳ್ಳೆ ಪ್ಲೇಸಿಗೆ ಹೋಗೋ, ನಾನು ಆಗಲೇ ಹೇಳಿದಾಗೆ ನನ್ನ ಫೇವ್ರೆಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಆ ಪ್ಲೇಸಿಗೆ ಅಂತ ಬಂದಿದ್ದೇವೆ. ಆದರೆ ಒಂದು ಎಡವಟ್ಟಾದದೆಂತ ಗೊತ್ತುಂಟ, ನಾನು ಇಲ್ಲಿಗೆ ಬರದೆ ತುಂಬ ಟೈಮ್ ಆಗಿತ್ತು. ಹಾಗಾಗಿ ಈ ಪ್ಲೇಸಿಗೆ ಬರಲಿಕ್ಕೆ ಮತ್ತೊಂದು ರೋಡ್ ಮಾಡಿದ್ದಾರೆ ಅನ್ನುವ ವಿಷಯ ಕೂಡ ಗೊತ್ತಿರಲಿಲ್ಲ. ಹಾಗಾಗಿ ನಾವು ಮುಂಚೆ ಬರ್ತಿದ್ದ ಆ ರೋಡ್ನಲ್ಲಿಯೇ ಬಂದದ್ರಿಂದ ರೋಡು ತುಂಬಾ ಕೆಟ್ಟೋಗಿತ್ತು. ಗಾಡಿ ಬರಲಿಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಅದಾದ ನಂತರ ನಾನು ಅಕ್ಕನಲ್ಲಿ ಕಾಲ್ ಮಾಡಿ ಕೇಳುವಾಗ ಹೇಳಿದರು, ಆ ರೋಡ್ನಲ್ಲಿ ಈಗ ಯಾರೂ ತಿರುಗುವುದಿಲ್ಲ, ಮತ್ತೊಂದು ರೋಡ್ ಆಗಿದೆ, ಅದು ತುಂಬ ಚೆಂದ ಉಂಟು ಅಂತೇಳಿ. ಆದರೆ ನಾವು ಆಲ್ಮೋಸ್ಟ್ ಬಂದಾಗಿತ್ತು. ಹಾಗಾಗಿ ಅದೇ ರೋಡ್ನಲ್ಲಿ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಫೈನಲಿ ನಾವು ದೇವರ ಮನೆ ದೇವಸ್ಥಾನಕ್ಕೆ ಬಂದು ರೀಚ್ ಆಗಿದ್ದೀವಿ. ನಾಗೇಶಣ್ಣ ಅವರು ಇಲ್ಲಿಗೆ ಫಸ್ಟ್ ಟೈಮ್ ಬರ್ತಾ ಇರೋದ್ರಿಂದ ಅವರು ಇಲ್ಲಿಯ ವ್ಯೂ ನೋಡಿ ತುಂಬಾ ಖುಷಿಪಟ್ಟರು. ಯಾಕೆಂದರೆ ಮಲೆನಾಡು ಅಂದರೆ ಗೊತ್ತಿದೆ ಅಲ್ವಾ, ಯಾವಾಗಲೂ ತಂಪಾಗಿರ್ತದೆ. ಆದರೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಸೆಕೆ ಸ್ವಲ್ಪ ಜಾಸ್ತಿ ಇರ್ತದಲ್ಲ, ಹಾಗಾಗಿ ಅವರಿಗೆ ಇಲ್ಲಿ ಬಂದ ಕೂಡಲೇ ತುಂಬಾ ಖುಷಿ ಅಂತ ಅನಿಸ್ಲಿಕ್ಕೆ ಶುರುವಾಯಿತು. ಇಲ್ಲಿ ನನ್ನ ಕೆಲವೊಂದು ಸ್ವೀಟ್ ಮೆಮೊರೀಸ್ ಇದೆ. ಏನು ಅಂತ ಹೇಳಿದರೆ ನೋಡಿ, ಇಲ್ಲಿ ಇದು ನನ್ನ ಮ್ಯಾರೇಜ್ ಫೋಟೋಶೂಟ್ ಆದದ್ದು. ನನಗೆ ಇಲ್ಲಿಯೇ ಬಂದು ಮ್ಯಾರೇಜ್ನ ಫೋಟೋಶೂಟ್ ಎಲ್ಲ ಮಾಡಿದರು. ನನಗೆ ಪ್ರತಿ ಸರ್ತಿಯೂ ಈ ಜಾಗಕ್ಕೆಲ್ಲ ಬರುವಾಗ ಅದೆಲ್ಲ ನೆನಪಾಗ್ತದೆ. ಅಷ್ಟು ಮಾತ್ರ ಅಲ್ಲ, ಪ್ರತಿ ಸರ್ತಿಯೂ ನನಗೆ ದೇವರ ಮನೆ ಬರುವಾಗ ನನ್ನ ಕಸಿನ್ಸ್ಗಳ ನೆನಪಂತೂ ಬಂದೇ ಬರ್ತದೆ. ಯಾಕೆ ಅಂತ ಹೇಳಿದರೆ, ನಮ್ಮ ಮದುವೆಗೂ ಮುಂಚೆ ನಾವು 3 ಕಸಿನ್ಸ್ ನಮಗೆ ಸ್ವಲ್ಪ ಬೋರ್ ಆಯಿತು ಅಂತ ಹೇಳಿದರೆ, ನಮಗೆ ಕೆಲಸದ ನಡುವಲ್ಲಿ ರಜೆ ಏನಾದರೂ ಇತ್ತು ಅಂತ ಹೇಳಿದರೆ, ನಾವು 3 ಕೂಡ ಸೇರಿ ದೇವರ ಮನೆ ಬೆಟ್ಟಕ್ಕೆ ಬರ್ತಾಯಿದ್ವಿ. ಇಲ್ಲಿ ಬಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನಮ್ಮ ಅವತ್ತಿನ ದಿನ ಫುಲ್ಲು ನಾವು ಇಲ್ಲಿಯೇ ಸ್ಪೆಂಡ್ ಮಾಡಿ ಹೋಗ್ತಾ ಇದ್ವಿ. ಹಾಗಾಗಿ ನನಗೆ ಪ್ರತಿ ಸರ್ತಿಯೂ ಇಲ್ಲಿ ಬಂದಾಗ ಅವರ ನೆನಪಂತೂ ತುಂಬಾ ಕಾಡ್ತದೆ. ಆದರೆ ಈಗ ನಾವು 3 ದಿಕ್ಕಿನಲ್ಲಿರೋದ್ರಿಂದ ನಮಗೆ ಈ ಪ್ಲೇಸ್ಗೆ ಆಫ್ಟರ್ ಮ್ಯಾರೇಜ್ 3 ಜನ ಒಟ್ಟಿಗೆ ಬರಲಿಕ್ಕೆ ಆಗಿಯೇ ಇಲ್ಲ. ಹಾಗೆಯೇ ನೀವು ನೋಡ್ತಾ ಇರ್ಬೋದು ಇಲ್ಲಿಯ ದೇವಸ್ಥಾನ ಎಷ್ಟು ಚೆಂದ ಉಂಟು ಅಂತೇಳಿ. ಒಳಗೆ ಕೂಡ ಅಷ್ಟೇ ಚೆಂದ ಇದೆ, ಅಷ್ಟೇ ಶಾಂತವಾಗಿದೆ. ಒಳಗೆ ಹೋದರೆ ಅಂತೂ ಉಂಟಲ್ಲ ತುಂಬಾ ಖುಷಿ ಆಗ್ತದೆ, ಮನಸ್ಸಿಗೆ ಒಂದು ನೆಮ್ಮದಿ ಸಿಕ್ಕಾಗೆ ಆಗ್ತದೆ. ಹಾಗೆ ದೇವರ ದರ್ಶನ ಎಲ್ಲ ಮುಗಿಸಿ ಉಂಟಲ್ಲ, ಇಲ್ಲಿ ಕೆರೆ ಹತ್ರ ಬಂದು ಹೋಗುವ ಅಂತೇಳಿ ಬಂದ್ವಿ. ನಾವು ಇದಕ್ಕೂ ಮುಂಚೆ ಬರುವಾಗ ಈ ರೀತಿ ಇರಲಿಲ್ಲ, ಇಷ್ಟೆಲ್ಲ ವ್ಯವಸ್ಥೆ ಕೂಡ ಇರಲಿಲ್ಲ. ಆಗ ತುಂಬಾ ಚೇಂಜ್ ಆಗಿತ್ತು. ಹಾಗೆ ನಾವು ಈಗ ಬರದೆ ತುಂಬ ಟೈಮ್ ಆದದ್ರಿಂದ ಈಗ ಬಂದು ನೋಡುವಾಗ ನಮಗೆ ತುಂಬ ಚೇಂಜಸ್ ಇದೆ ಅಂತ ಅನಿಸ್ಲಿಕ್ಕೆ ಶುರುವಾಗಿದೆ.
ಆಗಿತ್ತು. ಹಾಗೆ ನೋಡಿ ಇಲ್ಲಿ ನನ್ನ ಮಗಳು ನನ್ನ ಅಮ್ಮನ ಕಾಲು ನೋವು ಅಂತ ಹೇಳಿದ್ರಿಂದ ಅವಳು ಅಮ್ಮನನ್ನು ಕೈ ಹಿಡಿದು ಕರ್ಕೊಂಡು ಹೋಗ್ತಾ ಇದ್ದಾಳೆ. ಹಾಗೆ ನೋಡಿ ಇಲ್ಲಿ ಈ ಸುಂದರವಾದ ವ್ಯೂಸ್ನ ನೋಡ್ತಾ ಇದ್ರೆ ಉಂಟಲ್ಲ, ನಮಗೆ ಬೇರೆ ಎಂಥ ಬೇಡ, ಇಲ್ಲಿಯೇ ಇದ್ದು ಬಿಡುವ ಅಂತ ಅನಿಸ್ಲಿಕ್ಕೆ ಶುರುವಾಗ್ತದೆ. ಹಾಗೆಯೇ ನಾನು ನನ್ನ ಹಸ್ಬೆಂಡನ್ನು ಪಡೀಲಿಕ್ಕೆ ಬ್ಲೆಸ್ಡ್ ಅಂತ ಪ್ರತಿ ಸರ್ತಿ ಕೂಡ ಹೇಳ್ತೀನಿ. ಯಾಕೆ ಬ್ಲೆಸ್ಡ್ ಅಂತೇಳಿ ನಿಮಗೆ ಈಗಾಗಲೇ ಗೊತ್ತಾಗಿರ್ಬೋದು. ನೋಡಿರಿ, ನನ್ನ ಅಮ್ಮನ ಕಾಲು ನೋವು ಅಂತೇಳಿ ನಾವು ಮುಂದೆ ಹೋಗಿದ್ವಿ, ಆದರೆ ನನ್ನ ಹಸ್ಬೆಂಡ್ ಆಗಿ ಮಗಳು ಅವರ ಕೈ ಹಿಡಿದುಕೊಂಡು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಫೈನಲಿ ನಾವು ದೇವಸ್ಥಾನ ಎಲ್ಲ ನೋಡಿ ಅಲ್ಲಿ ದೇವರ ದರ್ಶನ ಎಲ್ಲ ಮುಗಿಸಿ ಬೆಟ್ಟ ಹತ್ತಲಿಕ್ಕೆ ಅಂತೇಳಿ ಬಂದ್ವಿ. ನೋಡಿ ಈ ಪ್ಲೇಸ್ ಎಷ್ಟು ಚೆಂದ ಕಾಣಿಸ್ತಾ ಇದೆ ಅಂತೇಳಿ. ಒಂದು ಬೆಟ್ಟದ ತುದಿಗೆ ಹೋಗಿ ನಿಂತ್ಕೊಂಡ್ರೆ ಮತ್ತೊಂದು ಬೆಟ್ಟ ನೋಡುವಾಗ ಆ ಬೆಟ್ಟದ ತುದಿಗೆ ಹೋದರೆ ಆಕಾಶ ನಮ್ಮ ಕೈಗೆ ಸಿಗ್ಬೋದೇನೋ ಅನ್ನುವಂಥ ಅನಿಸ್ಲಿಕ್ಕೆ ಶುರುವಾಗ್ತದೆ. ಹಾಗೆಯೇ ನಾವು ಬಂದ ಪ್ಲೇಸ್ನಲ್ಲಿ ಜನ ಯಾರೂ ಇರಲಿಲ್ಲ. ಇಲ್ಲಿ ತುಂಬ ಬೆಟ್ಟ ಇರೋದ್ರಿಂದ ಎಲ್ಲರೂ ಆಚೆ ಈಚೆ ಡಿವೈಡ್ ಆಗಿ ಬಿಡ್ತಾರೆ. ಹಾಗೆ ನಾವು ಬಂದ ಬೆಟ್ಟದ ಹತ್ರ ಜನ ಯಾರೂ ಇರಲಿಲ್ಲ. ಹಾಗಾಗಿ ನಮಗೆ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಆಯಿತು. ಯಾಕೆಂದರೆ ಜನ ತುಂಬ ಇದ್ದರೆ ನಮಗೆ ಈ ವ್ಯೂ ಎಲ್ಲ ಅಷ್ಟು ಚೆಂದ ಆಗೋದಿಲ್ಲ ನೋಡಲಿಕ್ಕೆ. ಹಾಗೆಯೇ ನಾವಾಗಿರಲಿಕ್ಕೆ ಆಗೋದಿಲ್ಲ. ಹಾಗೆಯೇ ಇಲ್ಲಿ ನಾಗೇಶ್ ಅಣ್ಣ ಅವರು ಈ ಪ್ಲೇಸ್ನ ತುಂಬಾ ಎಂಜಾಯ್ ಮಾಡ್ತಿದ್ರು. ಅದರ ಜೊತೆಗೆ ಒಳ್ಳೊಳ್ಳೆ ಫೋಟೋಸ್ ಕ್ಲಿಕ್ ಮಾಡ್ಕೊಳ್ತಾ ಇದ್ರು. ನಾನು ನನ್ನ ಹಸ್ಬೆಂಡ್ ಮಗಳು ಕೂಡ ಇಲ್ಲಿ ಒಳ್ಳೊಳ್ಳೆ ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೊಂಡ್ವಿ. ಹಾಗೆ ಅಲ್ಲಿಂದ ಮತ್ತೊಂದು ಬೆಟ್ಟಕ್ಕೆ ಹೋಗುವ ಅಂತೇಳಿ ಹೊರಟ್ವಿ. ಯಾಕೆಂದರೆ ಒಂದು ಬೆಟ್ಟದ ತುದಿಯಲ್ಲಿ ನಿಂತಾಗ ಮತ್ತೊಂದು ಬೆಟ್ಟ ತುಂಬಾ ಸುಂದರವಾಗಿ ಕಾಣಿಸ್ತದೆ. ಹಾಗೆ ಮನಸ್ಸು ಇಲ್ಲಿಂದ ಅಲ್ಲಿಗೆ ಹೋಗುವ ಅಂತ ಹೇಳಲಿಕ್ಕೆ ಶುರುವಾಗ್ತದೆ. ಹಾಗಾಗಿ ನಾವು ಒಂದು ಬೆಟ್ಟ ಮುಗಿಸಿ ಮತ್ತೊಂದು ಬೆಟ್ಟದ ಕಡೆಗೆ ಬಂದ್ವಿ. ಅಲ್ಲಿಯೂ ಕೂಡ ವ್ಯೂಸ್ ಅಂತೂ ತುಂಬ ಚೆಂದ ಆಯಿತು. ಇದರಲ್ಲೂ ಮಳೆಗಾಲದಲ್ಲಿ ಬರಬೇಕು, ಅಂದರೆ ಮಳೆ ತುಂಬ ಜೋರಾದ ನಂತರ ಅಲ್ಲ, ಮಳೆ ಶುರುವಾಗುವ ಟೈಮ್ನಲ್ಲಿ ಬಂದರೆ ಉಂಟಲ್ಲ, ಇನ್ನೂ ಅದ್ಭುತವಾಗಿರ್ತದೆ ನೋಡಲಿಕ್ಕೆ. ಇನ್ನೂ ತುಂಬ ಹಚ್ಚ ಹಸಿರಾಗಿರ್ತದೆ. ಬೆಟ್ಟದ ತುದಿಯಲ್ಲಿ ಅಪ್ಪ ಮಗಳು ಎಷ್ಟು ಚೆಂದ ಆಟ ಆಡ್ತಿದ್ದಾರೆ ಅಂತ ನೋಡಿ. ಹಾಗೆ ಆ ಬೆಟ್ಟದಿಂದ ಕೆಳಗೆ ಇಳಿದು ಸ್ವಲ್ಪ ರಿಲ್ಯಾಕ್ಸ್ ಮಾಡುವ ಅಂತೇಳಿ ಬಂದ್ವಿ. ಹಾಗೆಯೇ ಇಲ್ಲಿ ಸ್ವೀಟ್ ಕಾರ್ನ್, ಐಸ್ ಕ್ರೀಮು ಎಲ್ಲ ಇತ್ತು. ನನ್ನ ಮಗಳು ಐಸ್ ಕ್ರೀಮ್ ಬೇಕು ಅಂತ ಹೇಳಿದ್ಲು. ಹಾಗೆ ನಾವು ಕೂಡ ಸ್ವೀಟ್ ಕಾರ್ನ್ ತೊಗೊಂಡು ತಿಂದು ಇಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ರಿಲ್ಯಾಕ್ಸ್ ಮಾಡಿದ್ವಿ. ಆದರೂ ಕೂಡ ನಮಗೆ ಅಲ್ಲಿಂದ ಪುನಃ ವಾಪಸ್ ಬರಲಿಕ್ಕೆ ಮನಸ್ಸಿರಲಿಲ್ಲ. ಹಾಗಾಗಿ ಮತ್ತೊಂದು ಬೆಟ್ಟದ ಕಡೆ ಹೋಗುವ ಅಂತೇಳಿ ಹೊರಟ್ವಿ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ನನ್ನ ಹಸ್ಬೆಂಡ್ ನನ್ನ ಮಗಳು ಕೈ ಹಿಡಿದು ಬೆಟ್ಟದ ಮೇಲೆ ಹೋಗ್ತಾ ಇದ್ದೇವೆ. ಎಷ್ಟು ಚೆಂದ ಅನಿಸ್ತಾ ಇತ್ತು ಗೊತ್ತುಂಟಾ. ನಾವು ಯಾಕೆ ಅಂದರೆ ಈ ಥರ ಮೂಮೆಂಟ್ಸ್ ಎಲ್ಲ ನನ್ನ ಲೈಫ್ನಲ್ಲಿ ತುಂಬಾ ಕಡಿಮೆ ಆಗಿರೋದು. ಯಾಕೆಂದರೆ ಮದುವೆಯಾಗಿ 2 ತಿಂಗಳಿಗೆ ನನ್ನ ಹಸ್ಬೆಂಡು ಸೌದಿಗೆ ಹೋದ್ರಿಂದ ಈ ರೀತಿಯೆಲ್ಲ ನಮಗೆ ಲೈಫ್ ಎಂಜಾಯ್ ಮಾಡಲಿಕ್ಕೆ ಆಗಿಯೇ ಇರಲಿಲ್ಲ. ಮದುವೆ ಆದ ನಂತರ ಇದೇ ಫಸ್ಟ್ ಟೈಮ್ ಅಂತ ಕಾಣಿಸ್ತದೆ ನಮ್ಮ ಲೈಫ್ ನಾವು ಇಷ್ಟು ಎಂಜಾಯ್ ಮಾಡಿರೋದು. ಹಾಗೆ ನೋಡಿ, ನನ್ನ ಮಗಳು ಕೂಡ ಮೇಲ್ಗಡೆ ಬಂದು ಎಷ್ಟು ಎಂಜಾಯ್ ಮಾಡ್ತಿದ್ದಾಳೆ ಅಂತೇಳಿ. ಆದರೆ ಅವಳನ್ನು ಕರ್ಕೊಂಡು ಬರೋದು ಸ್ವಲ್ಪ ಕಷ್ಟವೇ ಅನಿಸ್ತಾ ಇತ್ತು. ಯಾಕಂದರೆ ಅವಳಿಗೆ ಬೆಟ್ಟ ಹತ್ತಲಿಕ್ಕೆ ಆಗೋದಿಲ್ಲ, ಅವಳನ್ನು ಎತ್ಕೊಂಡೇ ಬರಬೇಕಾಗಿತ್ತು. ಹಾಗಾಗಿ ಆದರೂ ತೊಂದರೆ ಇಲ್ಲ, ನಾವು ತುಂಬ ಜನ ಇದ್ದದ್ರಿಂದ ಒಬ್ರೊಬ್ರು ಶೇರ್ ಮಾಡಿಕೊಂಡು ಅವಳನ್ನು ಕರ್ಕೊಂಡು ಬಂದ್ವಿ. ಹಾಗೆ ಇಲ್ಲಿ ನಾನು ನನ್ನ ಹಸ್ಬೆಂಡ್ ಮಗಳು ಕೂತ್ಕೊಂಡಿದ್ದಿ. ನನ್ನ ಅತ್ತೆಯ ಕಾಲ್ ಬರ್ತಾಯಿತ್ತು, ಮನೆಗೆ ಬನ್ನಿ, ಎಷ್ಟೊತ್ತಿಗೆ ಬರ್ತಾ ಇದ್ದೀರಾ ಅಂತೇಳಿ. ಹಾಗೆ ಅತ್ತೆ ಹತ್ರ ಕಾಲ್ನಲ್ಲಿ ಮಾತಾಡ್ತಾ ನಾನು ಕೂತ್ಕೊಂಡಿದ್ದೆ. ಹಾಗೆ ನೋಡಿ, ಇಲ್ಲಿ ನಾವು ಕೂತಿರುವಂಥ ಪ್ಲೇಸ್ನಲ್ಲಿ ವ್ಯೂಸ್ ಎಷ್ಟು ಸಖತ್ತಾಗಿದೆ ಅಂತೇಳಿ. ಅಲ್ಲಿಂದ ಎದ್ದು ಬರಲಿಕ್ಕೆಯೇ ಮನಸ್ಸಾಗ್ತಾ ಇರಲಿಲ್ಲ. ಆದರೂ ಕೂಡ ನಾವಿನ್ನೂ ಅಲ್ಲಿಯೇ ಕೂತ್ಕೊಂಡ್ರೆ ಸಂಜೆ ಪುನಃ ಮನೆಗೆ ಹೋಗಬೇಕಲ್ಲ. ಹಾಗಾಗಿ ಅಲ್ಲಿಂದ ಸೀದಾ ಹೊರಟು ಅಕ್ಕನ ಮನೆಗೆ ಬಂದ್ವಿ. ಅಕ್ಕನಿಗೆ ಜಸ್ಟ್ ರೂಟ್ ಕೇಳಲಿಕ್ಕೆ ಅಂತ ಕಾಲ್ ಮಾಡಿದ್ದ. ಅದಾದ ನಂತರ ಅಕ್ಕ ಹಠ ಮಾಡಿದರು ಮನೆಗೆ ಬರದೆ ಹೋಗಲಿಕ್ಕೆ ಇಲ್ಲ ಅಂತೇಳಿ. ಹಾಗಾಗಿ ನಾವು ಅಕ್ಕನ ಮನೆಗೆ ಬಂದ್ವಿ. ಅಕ್ಕನ ಮನೆಗೆ ಬಂದ್ವಿ ಅಂತ ಹೇಳಿದ ಮೇಲೆ ಅಕ್ಕನಿಗೆ ಈ ಹೂವಿನ ಗಿಡದೆಲ್ಲ ತುಂಬಾ ಕ್ರೇಜ್ ಇದೆ. ಹಾಗಾಗಿ ನಾನು ಅಕ್ಕನ ಮನೆಯ ಒಳಗೆ ಹೋಗುವುದಕ್ಕೂ ಮುಂಚೆ ಒಮ್ಮೆ ಈ ಹೂವಿನ ಗಿಡವನ್ನೆಲ್ಲ ನೋಡಿ ಬರುವ ಅಂತೇಳಿ ಬಂದೆ. ಯಾಕೆಂದರೆ ಅಕ್ಕನ ಅಮ್ಮನ ಮನೆಯಲ್ಲೂ ಕೂಡ ಅವರು ವೆರೈಟಿ ಗಿಡಗಳು ಹಾಕಿದ್ರು. ಹಾಗೆ ಇಲ್ಲಿ ಹಸ್ಬೆಂಡ್ನ ಮನೆಯಲ್ಲಿಯೂ ಕೂಡ ಹಾಗೆಯೇ ಮಾಡಿದ್ದಾರೆ. ಹಾಗೆ ಒಮ್ಮೆ ಹೂವಿನ ಗಿಡ ಎಲ್ಲ ನೋಡಿ ಅಕ್ಕನಲ್ಲಿ ನನಗೆ ಕೂಡ ಗಿಡ ಬೇಕು ಅಂತ ಚೊರೆ ಮಾಡ್ತಾ ಇದ್ದೆ. ಅವರ ಮನೆಗೆ ಬಂದು ಒಂದು 10 ನಿಮಿಷ ಆದರೂ ಕೂಡ ನಾನು ಮನೆಯೊಳಗೆ ಹೋಗಲಿಲ್ಲ. ಯಾಕಂದರೆ ಅವರು ಹಾಕಿರುವಂತಹ ಗಿಡಗಳನ್ನ ನೋಡೋದೇ ಒಂದು ಖುಷಿ ಅಂತ ಅನಿಸ್ತಾ ಇತ್ತು. ಹಾಗಾಗಿ ವಿಡಿಯೋಸ್ ಎಲ್ಲ ಮಾಡಿಕೊಂಡು ಅಲ್ಲಿಯೇ ಇದ್ದೆ ನಾನು. ಎಷ್ಟು ವೆರೈಟಿ ಗಿಡಗಳು ಹಾಕಿದ್ದಾರೆ ಅಂತ ಹೇಳಿದರೆ, ಈ ಮನೆ ಮುಂದೆ ಎಲ್ಲ ಪಾಟ್ಗಳಲ್ಲಿ ಕಲರ್ ಹೂವಾಗಿತ್ತು. ಮನೆಗೊಂದು ಎಷ್ಟು ಲಕ್ಷಣ ಕಾಣಿಸ್ತಾ ಇತ್ತು ಅಂದರೆ ಅದನ್ನು ನೋಡಲಿಕ್ಕೇ ತುಂಬ ಚೆಂದ ಅಂತ ಅನಿಸ್ತಿತ್ತು. ನೋಡಿ, ಇದು ನಮ್ಮ ಅಕ್ಕನ ಮನೆಯ ಸುತ್ತಮುತ್ತ ಎಲ್ಲ ಕಾಫಿ ತೋಟ ಇದೆ. ಹಾಗೆ ನೋಡಿ, ಆಚೆ ಸೈಡು ಒಂದು ವೆರೈಟಿ ಹೂಗಳಾದರೆ ಈಚೆ ಸೈಡ್ ಇನ್ನು ಗುಲಾಬಿ, ದಾಸವಾಳ ಎಲ್ಲ ಇತ್ತು. ನನಗೆ ಈ ಗುಲಾಬಿ ಗಿಡಗಳಿಗಿಂತ ಇಲ್ಲೊಂದು ದಾಸವಾಳದ ಗಿಡ ಇತ್ತು. ನನಗಂತೂ ಈ ಗಿಡನ ಬಿಟ್ಟು ಹೋಗಲಿಕ್ಕೆ ಮನಸ್ಸಿಲ್ಲ. ಅಕ್ಕನಲ್ಲಿ ತುಂಬಾ ಚೊರೆ ಮಾಡಿದೆ, ನನಗೆ ಆ ಗಿಡ ಬೇಕೇ ಬೇಕು, ನನಗೆ ಆ ಗಿಡ ಕೊಡಿ ಅಂತೇಳಿ. ಆದರೆ ಅಕ್ಕ ನನಗೆ ಕೊಡಲಿಕ್ಕೆ ತಯಾರಿರಲಿಲ್ಲ. ಯಾಕೆಂದರೆ ಅವರು ಕೂಡ ಹೊಸ ಗಿಡ ತಂದದ್ದು, ಅದು ಒಂದೇ ಗಿಡ ಇದ್ದದ್ರಿಂದ ಅವರು ಕೂಡ ಕೊಡಲಿಕ್ಕೆ ನನಗೆ ತಯಾರಿರಲಿಲ್ಲ. ಹಾಗೆಯೇ ಇದು ನನ್ನ ಅಕ್ಕನ ಮನೆ.
ಚಿಕ್ಕ ಮನೆ ಆದರೂ ತುಂಬ ಚೊಕ್ಕವಾಗಿರುವಂಥ ಮನೆ ಚಿಕ್ಕದಾದ್ರೇನು ಮನಸ್ಸಂತೂ ತುಂಬಾ ದೊಡ್ಡದಾಗಿದೆ. ಹಾಗಾಗಿ ನಮಗೆ ಈ ಅಕ್ಕನ ಮನೆಗೆ ಬರುವುದಂದ್ರೇ ಒಂದು ಖುಷಿ ಅಂತ ಅನಿಸ್ತದೆ. ನೋಡಿ ಇಲ್ಲಿ ನನ್ನ ಹಸ್ಬೆಂಡ್ ಹಾಗೆ ಅಕ್ಕ ಕೂಡ ಎಷ್ಟು ಕ್ಲೋಸ್ ಆಗಿ ಮಾತಾಡ್ತಾ ಇದ್ದಾರೆ ಅಂತೇಳಿ. ಹಾಗೆ ನಾನು ಒಳಗೆ ಬಂದು ನೋಡುವಾಗ ಅಕ್ಕನಿಗೆ ಕಾಲ್ ಮಾಡಿದ್ದು ನಾವು ರೂಟ್ ಕೇಳಲಿಕ್ಕೆ. ಆದರೆ ಅಕ್ಕನ ಅವಸ್ಥೆ ನೋಡಿ, ನಾವು ಬರುವುದಕ್ಕೂ ಮುಂಚೆ ಎಷ್ಟೆಲ್ಲ ತಯಾರಿ ಮಾಡಿದ್ದಾರೆ ಅಂತ. ಒಂದು ಕಡೆಯಿಂದ ಸೇವಿಗೆ ಮಾಡಿದ್ದಾರೆ, ಮತ್ತೊಂದು ಕಡೆಯಿಂದ ಚಿಕನ್ ಸುಕ್ಕ, ಹಾಗೆ ಚಿಕನ್ ಸಾಂಬಾರು ಕೂಡ ತಯಾರಿತ್ತು, ಮತ್ತೊಂದು ಕಡೆಯಿಂದ ಫಿಶ್ ಕರಿ ಕೂಡ ಮಾಡಿದರು. ನನಗೆ ಶಾಕ್ ಆಯಿತು, ಇದೆಂತಪ್ಪ ಇಷ್ಟು ಶಾರ್ಟ್ ಟೈಮಲ್ಲಿ ಇಷ್ಟೆಲ್ಲ ಅಡುಗೆ ಮಾಡಿಟ್ಟಿದ್ದಾರಲ್ಲ, ಇವರು ಹೇಗೆ ಮಾಡಿದರು ಅಂತೇಳಿ. ಆದರೆ ಅಡುಗೆ ಅಂತೂ ತುಂಬಾ ಟೇಸ್ಟಿಯಾಗಿ ಮಾಡಿದರು. ಇಷ್ಟು ಬೇಗ ಮಾಡಿದರೂ ಕೂಡ ತೊಂದರೆ ಇಲ್ಲ, ತುಂಬ ಟೇಸ್ಟಿಯಾಗಿ ಫುಡ್ ಪ್ರಿಪೇರ್ ಮಾಡಿ ಇಟ್ಟಿದ್ರು ಅಕ್ಕ. ಹಾಗೆ ನಾವು ಎಲ್ಲರೂ ಸೇರಿ ಒಮ್ಮೆ ಊಟಕ್ಕೆ ಕೂತ್ಕೊಂಡ್ವಿ. ಬರ್ರ ದುಬ್ಬು ಕುಂದೇರಾ ಆಂಟಿ ಪಾಡ್ಕೊಡ್ತಾರೆ. ಊಟ ಎಲ್ಲ ಮುಗಿಸಿ ರಿಲ್ಯಾಕ್ಸ್ ಆದ ನಂತರ ಇನ್ನು ನಮ್ಮ ಊರಿಗೆ ಹೊರಡುವಂಥ ಟೈಮ್ ಬಂತು. ಇನ್ನು ಮನೆಯಿಂದ ಹೊರಡಬೇಕು ಅಂತ ಹೇಳುವಾಗ ನಮ್ಮ ಮಲೆನಾಡಿನಲ್ಲಿ ಒಂದು ಸಂಪ್ರದಾಯ ಇದೆ. ಮನೆಗೆ ಬಂದ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಹಾಗೆ ಹೂವು ಬಳೆ ಕೊಡದೆ ಯಾವತ್ತೂ ಹಾಗೆ ಕಳಿಸುವುದೇ ಇಲ್ಲ. ಹಾಗೆ ಅಕ್ಕ ಕೂಡ ನನಗೆ ಅರಿಶಿನ ಕುಂಕುಮ ಹೂವು ಬಳೆ ಎಲ್ಲ ಕೊಟ್ಟು ನನ್ನನ್ನು ಅಲ್ಲಿಂದ ಕಳಿಸ್ತಾ ಇದ್ದಾರೆ. ಆದರೆ ಅಕ್ಕನ ಮನೆಯಲ್ಲಿ ಇದ್ದಷ್ಟು ಹೊತ್ತು ತುಂಬಾ ಖುಷಿಯಿಂದ ಇದ್ವಿ. ಆದರೆ ನಮಗೆ ಅಲ್ಲಿ ಕೂತ್ಕೊಳ್ಳುವಂಥ ಪರಿಸ್ಥಿತಿಯಲ್ಲೂ ನಾವು ಕೂಡ ಇರಲಿಲ್ಲ. ಆದರೆ ಅಕ್ಕನ ಮನೆಯಿಂದ ಹೊರಡುವಾಗ ಅಕ್ಕನಿಗೆ ಕೂಡ ಬೇಸರವಾಯಿತು, ನಮಗೆ ಕೂಡ ಬೇಸರವಾಯಿತು. ಫೈನಲಿ ಅಕ್ಕನಿಗೆ ಅಕ್ಕನ ಮನೆಯವರಿಗೆಲ್ಲ ಬಾಯ್ ಮಾಡಿ ನಾವು ಪುನಃ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡುವಂಥ ಹೊತ್ತು. ಆದರೆ ನಮ್ಮನ್ನು ಕಳಿಸಿಕೊಡಲಿಕ್ಕೆ ಅಕ್ಕನಿಗಂತೂ ಮನಸ್ಸೇ ಇರಲಿಲ್ಲ. ಫೈನಲಿ ನಾವು ಅಕ್ಕನಿಗೆ ಬಾಯಿ ಹೇಳಿ ಅಲ್ಲಿಂದ ನಮ್ಮ ಪಯಣ ಮುಂದುವರಿಸಿದ್ವಿ. ಅವು ಪೂರ ಕರಂಡೆ ಕಟ್ಟದು ಬರಲಿ ಅಂಡೆ ಒಂದೇ ತಟ್ಟೆ ಬರಲಿ. ಹೇಗಿದೆ ಹೇಗಿದೆ ಟೇಸ್ಟ್? ಅವಿಲ್ಲಟುಂಡು ಪೊತ್ತಿನ ಅವೇ ಹೊಕ್ಕಡ ಡ್ರೈವಿಂಗ್ ಗೊತ್ತುನಾ ಬಿಡ್ದು ಮಲಿಪ್ಗ ಹರಿಹರದಿಂದ ಸ್ವಲ್ಪ ಮುಂದೆ ಬರುವಾಗ ಈ ರೀತಿ ಜೋಳ, ಪೈನಾಪಲ್ ಈ ರೀತಿ ಎಲ್ಲ ಸಿಗ್ತದೆ. ನಾವು ಕೂಡ ಪ್ರತಿ ಸರ್ತಿ ಬಂದಾಗ ಇಲ್ಲಿ ನಿಲ್ಲಿಸಿ ತಿಂದು ಬರ್ತೇವೆ. ಹಾಗೆ ಇವತ್ತು ಕೂಡ ಅಲ್ಲಿ ಜೋಳ ಎಲ್ಲ ತಗೊಂಡು ತಿಂದು ಪುನಃ ನಮ್ಮ ಪಯಣವನ್ನು ಮುಂದುವರಿಸಿದ್ವಿ. ನೋಡಿ, ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹಾಗೆಯೇ ನನ್ನ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ದಲೇ ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಯಾಕೆಂದರೆ ನಾನು ಮಾಡೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ಮೊದಲಿಗೆ ನಿಮಗೇ ಬರಬೇಕು ತಾನೇ. ಥ್ಯಾಂಕ್ ಯು.